ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ನೀಲಕಂಠ ನಾಯ್ಕ ಅಂತೇಳಿ. ಸರ್, ನೀವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆಯಾಗಿದ್ದೀರಾ ಸರ್? ನಾವು ಬೇಡ್ಕಣಿ ತಾಲೂಕು, ಇದು ಸಿದ್ದಾಪುರ ತಾಲೂಕು ಬೇಡ್ಕಣಿ ಗ್ರಾಮ ಪಂಚಾಯತ್ ಆಯ್ಕೆ ಆಗಿದ್ದೀನಿ. ಸರ್, ನಿಮ್ಗೆ ಗೆದ್ದಂಥ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ಬಂದಿದೆ ಸರ್? ಒಟ್ಟು 500 ಚಿಲ್ಲರೆ ಮತ ಬಿದ್ದಿದ್ದು ನನಗೆ. ನಾನು 100 ಮತಗಳಿಂದ 120 ಮತಗಳಿಂದ 120 ಮತಗಳಿಂದ ಗೆದ್ದಿದ್ದಾರೆ. ಗೆದ್ದಂಥ ಸಂದರ್ಭದಲ್ಲಿ 120 ಮತಗಳು ಬಂದಿದೆ. ಲೀಡ್ ಇದೆ ಜಾಸ್ತಿ. ಸರ್, ನಿಮ್ಮ ವೃತ್ತಿ ರೈತಾಬಿ. ಸರ್, ನೀವು ವ್ಯವಸಾಯದಿಂದ ರಾಜಕೀಯಕ್ಕೆ ಬರಲು ಸ್ಫೂರ್ತಿ ಏನು ಸರ್? ಸ್ಫೂರ್ತಿ ಅಂದರೆ ನಾವು ಯಾವ ಸಂಘ ಸಂಸ್ಥೆಯಲ್ಲೆಲ್ಲ ಕಾರ್ಯಕ್ರಮ ಇದು ಮಾಡ್ತಾ ಇದ್ದೀವಲ್ಲ, ಚಟುವಟಿಕೆ ಮಾಡ್ತಾ ಇದ್ದೀವಿ ಆ ಸಂಘದಲ್ಲಿ ಅಥವಾ ಮತ್ತು ನಮ್ಮ ತಾಲೂಕು ಇದರಲ್ಲಿ. ಹಾಗಾಗಿ ನಮ್ಮನ್ನು ಗುರುತಿಸಿ ನಮ್ಮ ಊರ ಜನ ನನ್ನನ್ನು ಆಯ್ಕೆ ಮಾಡಿ ಅತಿ ಹೆಚ್ಚಿನ ಮತದಿಂದ ಆಯ್ಕೆ ಮಾಡಿದ್ದಾರೆ ನನ್ನನ್ನು. ಸರ್, ಇವಾಗ ನಿಮ್ಮ ಅಧಿಕಾರ ಬಂದು 4 ವರ್ಷ ಆಗಿದೆ ಸರ್. ಹೌದು, 4 ವರ್ಷದಿಂದ ನೀವು ನಿಮ್ಮ ಗ್ರಾಮದ ಜನತೆಗೆ ಏನೇನು ಅಭಿವೃದ್ಧಿ ಮಾಡಿದ್ದೀರಾ ಸರ್? ನಾವು ಅವರಿಗೆ ಈಗ ಶೌಚಾಲಯ, ಈಗ ನಾವು ಉದ್ಯೋಗ ಖಾತ್ರಿಯಲ್ಲಿ 4500, ನಿರ್ಮಲಾ ಭಾರತಿಯಿಂದ 4700 ಹಾಗೂ ಇಷ್ಟಕ್ಕೆ 9200 ರೂಪಾಯಿ ನಾವು ಶೌಚಾಲಯ ಕೊಡ್ತಾ ಇದ್ದೀವಿ. ನಾವು ಸುಮಾರು ಈಗ ಒಂದು 100 ಶೌಚಾಲಯಗಳನ್ನು ರೆಡಿ ಮಾಡಲಿಕ್ಕೆ ನಮ್ಮಲ್ಲಿ ಈಗ ಎಷ್ಟಾಯಿದೆ ಅದು ಮಾಡ್ತಾ ಇದ್ದೀವಿ. ಹಾಗೂ ಇಂದಿರಾ ಆವಾಜು ಮತ್ತು ಬಸವ ಮತ್ತು ಅದರಲ್ಲಿ ಮನೆ ಕೊಡ್ತಾ ಇದ್ದೀವಿ. ಸರ್, ನೀವು ಗೆದ್ದಂಥ ಸಂದರ್ಭದಲ್ಲಿ ನಿಮ್ಮ ಗ್ರಾಮದಲ್ಲಿ ಏನೇನು ಕೊರತೆಗಳಿದೆ ಸರ್? ಭಾಳ ನೀರಿನ ಸಮಸ್ಯೆ ಭಾಳ ಇದೆ ನಮ್ಮಲ್ಲಿ. ಅದು ಸ್ವಲ್ಪ ಈಗ ಸುಮಾರು ಇದಾಗ್ತಾ ಇದೆ. ಈಗ ಮತ್ತೆ ನಮ್ಮದು ಜಿಲ್ಲಾ ಪಂಚಾಯತಿಯಿಂದ ಅನುದಾನ ಆಗಿದೆ, ನಮ್ಮ ಒಂದು ಸೆಕ್ಷನ್ 1 ಕೋಟಿ ರೂಪಾಯಿದ್ದು. ಈಗ ಇದಾದರೆ ನಮ್ಗೆ ಸ್ವಲ್ಪ ಸಮಸ್ಯೆ ಬಗೆಹರಿದಂಗೆ ಆಗುತ್ತೆ ಸ್ವಲ್ಪ ನೀರಿಂದು. ಸರ್, ನಿಮಗೆ ಇನ್ನೂ 1 ವರ್ಷ ಅವಧಿ ಇದೆ. ನಾನು ಈಗ 1 ವರ್ಷ, ಈಗ 2 ವರ್ಷ ನಮ್ಮ ಈಗ ಅಧ್ಯಕ್ಷ ಆಗಿ ಆಯ್ಕೆ ಆಗಿದ್ದೀನಿ ನಾನೀಗ. 1 ವರ್ಷ ಹಿಂದ್ಗಡೆ ಲೇಡೀಸ್ ಅಧ್ಯಕ್ಷರಾಗಿದ್ದರು. ಈಗ 1 ವರ್ಷ ನಾನೀಗ ಅಧ್ಯಕ್ಷ ಆಗಿ 1 ವರ್ಷ ಆಯಿತು. ಇನ್ನೊಂದು 1/4 ವರ್ಷ ಇದೆ ನನಗೆ ಅಧ್ಯಕ್ಷ ಆಗಿ. ಸರ್, ನಿಮಗೆ ಇನ್ನೂ 1 ವರ್ಷ ಅವಧಿ ಇದೆ. ಅದೇ ಇನ್ನೂ ನಿಮ್ಮ ಗ್ರಾಮ ಜನತೆಗೆ ಇನ್ನೇನು ಏನೇನು ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಸರ್? ನಮ್ಮ ಕೈಯಲ್ಲಿ ಆಗದ ಕೆಲಸವನ್ನು ನಾವು ಜಾಸ್ತಿ ಮಾಡೋ ಒಂದು ಯೋಗ್ಯತೆ ಇದು ಮಾಡ್ಬೇಕಂತ ನನ್ನ ಇದಿದೆ. ಆದರೂ ನಮ್ಮಲ್ಲಿ ಹಣಕಾಸು ಅಂದರೆ ಬರೀತಾ 35 ಇದರಲ್ಲಿ ಬರೀತಾ ಹಣಕಾಸು ನಮ್ಗೆ ಬರೋದು ಕಮ್ಮಿ ಆಗುತ್ತೆ. ಅದರಲ್ಲಿ ನಮ್ಮ ಕೆಲಸ ಮಾಡೋಕ್ಕೆ ಆಗ್ತಾ ಇಲ್ಲ. ಈಗ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಂದಿದೆ, ಅದು ಜನರಿಗೆ ರೈತರಿಗೆ ಈಗ ಬೇಕಷ್ಟು ಸಾರ್ವಜನಿಕ ಆಗಲಿ ವೈಯಕ್ತಿಕ ಕೆಲಸ ಚೆನ್ನಾಗಿದೆ, ಸರ್ಕಾರದಿಂದ ಬಂದಿದೆ ಅದು. ಆದರೂ ನಮಗೆ ಈ ಫ್ಲಡ್ ಇದರಿಂದ ಯಾವುದಾದ್ರು ಬೇರೆ ಇದರಿಂದ ನಮ್ಗೆ ಬಂದ ಅಷ್ಟು ಹಣ ಬಂದರೆ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ನಂದು. ಸರ್, ನಿಮಗೆ ರಾಜಕೀಯ ಬರಲು ಬೆನ್ನೆಲುಬು ಅಥವಾ ಗುರುಗಳು ಯಾರಾದರೂ ಇದ್ದಾರಾ ಸರ್? ರಾಜಕೀಯವಾಗಿ ಆ ಥರ ಏನು ಇದಿಲ್ಲ. ನಮ್ಗೆ ಹೆಚ್ಚಿನ ಇದಾಗಿ ನಮ್ಗೆ ಸ್ವಲ್ಪ ಹೆಚ್ಚಿನ ನಮ್ಮ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ಭೀಮಣ್ಣ ನಾಯ್ಕರೇ ನಮಗೆ. ಅವ್ರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದು ಇಷ್ಟಪಡ್ತಾರೆ? ಅವರಿಗೆ ನಾ ಈ ಹುದ್ದೆ ಬರಲ್ಲ ಅವರೇ ಕಾರಣ ಅಂತ ಹೇಳ್ಬೋದು ನಾವು. ಸರ್, ನಿಮ್ಮ ಕುಟುಂಬದಲ್ಲಿ ತಾವೇ ಮೊದಲನೇವರ ಸರ್ ರಾಜಕೀಯಕ್ಕೆ? ಹೌದೌದು, ನಮ್ಮ ತಂದೆಯರೆಲ್ಲ ನಾವು ರೈತಾಬಿಯಿಂದ ಬಂದವರು. ಒಬ್ಬ ಹೆಬ್ಬೆಟ್ಟು ಕುಟುಂಬದಲ್ಲಿ ಹುಟ್ಟಿ ನಾನು ಇಂಥ ಒಂದು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾನು ಅಧ್ಯಕ್ಷ ನನ್ನ ಕನಸಿನಲ್ಲಿ ನನಗೆ ಗೊತ್ತಿಲ್ಲ ಇತ್ತು. ನಾನು ಚಿಕ್ಕ ವಯಸ್ಸಿಗೆ ಯುವಕ ಆಗಿ ನನಗೊಂದು ಅಧ್ಯಕ್ಷ ಸ್ಥಾನ ಸಿಕ್ಕಿದೆ. ಅದಕ್ಕೆ ನಮ್ಮ 3 ಜನಕ್ಕೆ ನಾನು ತುಂಬ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ತಾವು ಈ ಒಂದು ಸ್ಥಾನಕ್ಕೆ ಬಂದು ಅಧ್ಯಕ್ಷರಾಗಬೇಕು ಅಂತ ಹೇಳಿದ್ರೆ ತಮಗೆ ಓಟ್ ಹಾಕಿ ಗೆಲ್ಸಿರೋಂಥ ಮತದಾರರೇ ಕಾರಣ ಅಲ್ವಾ ಸರ್? ಹೌದೌದು. ಅವ್ರಿಗೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಈ ಅವ್ರಿಗೆ ನನ್ನಿಂದ ಏನು ಯಾವತ್ತಿಗೂ ನನ್ನಿಂದ ಸಹಕಾರ, ನನ್ನಿಂದ ಆಗಲಿ ನಮ್ಮ ನಮ್ಮ ಸರ್ಕಾರದಿಂದ ಅನ್ನೋದು ಏನು ಬರುತ್ತೆ ಅವರಿಗೆ ತಲುಪಿಸ್ಲಿಕ್ಕೆ ನಾನು ಎಷ್ಟೊತ್ತಿಗೂ ಸದಾ ಸೇವೆ ಮಾಡಲಿಕ್ಕೆ ಸದಾ ಇದ್ದೀನಿ. ಅವರು ಸೇವೆ ಮಾಡ್ತಾ ಇರ್ತೀರಾ? ಓಕೆ ಸರ್, ಇದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇರಿ ಸರ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು.